ನನಗೆ ಅವ್ರಿಗೆ ಸೇವೆ ಮಾಡೋ ಭಾಗ್ಯ ಸಿಕ್ತು. ನನ್ನ ತಮ್ಮ ಇದ್ದಾನೆ, ಬಟ್ ಅವ್ನು US ಅಲ್ಲಿ ಇದ್ದಾನೆ. ಆ ಟೈಮಲ್ಲಿ ನಾನು ಹುಟ್ಟಿದಾಗ ನಮ್ಮ ತಂದೆ ಹೇಳಿದಂತೆ ಗರ್ಲ್ ಅಂತ. ಓಕೆ, ಆವಾಗ ಅನ್ನೋಯಿಂಗ್ಲಿ ಐ ಟುಕ್ ಅ ಡಿಸಿಷನ್. ಗರ್ಲ್ ಅಂತ ಏನು, ನಾನೇ ನಿನ್ನನ್ನು ನೋಡ್ಕೊಳ್ಳೋದು ಕೊನೆ ತನಕ ಅಂತ. ಬಟ್ ಅದು ನಿಜವಾಗ್ಲೂ ಆಯ್ತು. ಅದು ಎಷ್ಟು ಅಂದ್ರೆ ನಾನು ಹೇಳಕ್ಕಾಗಲ್ಲ. ಅಷ್ಟು ಆಪರ್ಚುನಿಟಿ, ಅಷ್ಟು ಸೇವೆ ಮಾಡೋಂಥ ಆ ಸಂಸ್ಕಾರ, ಆ ಬುದ್ಧಿ, ಆ ಪೇಷನ್ಸು ಎಲ್ಲ ಅಮ್ಮ ಭಗವಾನ್ ಕೊಟ್ಟಿರೋದಿತ್ತು. ಅವರು ಬೆಡ್ರಿನಲ್ಲಿ ಇದ್ದಾಗ ಲಾಸ್ಟ್ 6 months ನಮ್ಮ ತಾಯಿನೂ ಬರಲಿಲ್ಲ. ಅವ್ರು ಬೆಳೆಸೋದಾಗ್ತಾ ಇತ್ತು, ಎಲ್ಲಿ ಸೆನ್ಸೇಷನ್ ಇಲ್ಲ. ಅದರಿಂದ ಮಾಡ್ಕೊಂಡು ಅಷ್ಟು. ಆಮೇಲೆ ನಮ್ಮ ತಾಯಿಗೆ 3 years ಶಿ ವಾಸ್ ಆಲ್ಸೋ ಆಲ್ಮೋಸ್ಟ್ ಆನ್ ಬೆಡ್. ಅವ್ರಿಗೆ ಎಷ್ಟೊಂದು ಎಲ್ಲ ಬೇಸಿಕ್ ನೀಡ್ಸ್ ಇಂದ ಇಟ್ಕೊಂಡು ಅವರು ತುಂಬಾ ಕೋಪ ಇರೋರು, ಎಲ್ಲಾನು ಮಾಡಿ ಎಲ್ಲ ಪೇಷಂಟ್ ಆಗಿ ಅಷ್ಟು ಮಾಡುವಂತ ನನಗೆ ಆಪರ್ಚುನಿಟಿ ಭಗವಾನ್ ಅಮ್ಮ ಕೊಟ್ಟಿದ್ದಾರೆ. ಇಟ್ ವಾಸ್ ರಿಯಲಿ ಗ್ರೇಟ್. ನಮ್ಮ ಫಾದರ್ ಇಂದ ಕೂಡ ಲಾಸ್ಟ್ ಅಲ್ಲಿ 4 ಡಾಕ್ಟರ್ ಕ್ಲಾಸ್ ಇದ್ರು, ಬಟ್ ಸ್ಟಿಲ್ ನಾನು ನೋಡ್ಕೊಳ್ತಾ ಇದ್ದೆ. ನಾನು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಐ ರಿಯಲಿ ಥ್ಯಾಂಕ್ ಐ ರಿಯಲಿ ಗಾಟ್ ಆಲ್ ದ ಬ್ಲೆಸ್ಸಿಂಗ್ಸ್ ಟುಡೇ. ಎಷ್ಟು ಅಂತಂದ್ರೆ ಆ ಬ್ಲೆಸ್ಸಿಂಗ್ಸ್ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅವ್ರ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಇಲ್ಲಿ ನೀವು ಸೇವಕ್ಕಾಗಿರೋಕ್ಕೆ ಸಾಧ್ಯ ಆಗ್ತಿದೆ. ಒಂದು ವಿಷಯ ಇರುತ್ತೆ. ಇವಾಗ ನಮ್ಮ ಮನೆಯವ್ರಿಗೆ ಏನಾದ್ರು ತಗೊಳ್ಳೋದು, ಅವ್ರ ಕೆರಿಯರಲ್ಲಿ ಮುಂದೆ ಬರೋದು, ನಮ್ಮ ತಂದೆ ತಾಯಿನ ಆರೋಗ್ಯ ಆಗಲಿ ಅಥವಾ ನನ್ನ ಮಗನ ಕೆರಿಯರ್ ಆಗಲಿ, ಯಾವುದೇ ಇದನ್ನು ಅವ್ರು ಬಂದು ನನ್ನ ಹತ್ರ ಶೇರ್ ಮಾಡಿದಾಗ ನಾನು ಬಂದು ಭಗವಾನ್ ಹತ್ರ ಸೈಲೆಂಟಾಗಿ ಪ್ರೇ ಮಾಡ್ಕೊತಾ ಇರ್ತೀನಿ. ಅವ್ರಿಗೆಲ್ಲ ಒಳ್ಳೇದಾದ್ಮೇಲೆ ಅವ್ರ ಸಂತೋಷನ ನನ್ನ ಕಣ್ಣಲ್ಲಿ ನೋಡೋದೇ ಒಂದು ಖುಷಿ. ನನಗೆ ಅದೊಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಎಲ್ಲರೂ ಹ್ಯಾಪಿ ಮಾಡೋದು. ವೆರಿ ಗುಡ್. ಅಂಡ್ ಇವತ್ತಿಗೆ ನಾನು ಯಾರು ಯಾವತ್ತೂ ನನ್ನ ಕೈ ಚಾಚೋದೇ ಇಲ್ಲ. ಭಗವಾನ್ ನಾನು ಚಾಚಿದ್ರೆ ನಿನ್ನತ್ತೇನೆ ಕೈ ಚಾಚ್ತೀನಿ, ಬೇರೆ ಯಾರತ್ತೂ ಚಾಚಲ್ಲ ಅಂತೇಳಿ ನಾನು ಈಗ 30 years ಬ್ಯಾಕ್ ಭಗವಾನ್ ಹತ್ರ ಮಾತಾಡ್ಕೊಂಡು ಇವತ್ತಿಗೂ ಕೂಡ ನಾನು ಯಾರತ್ರ ಕೈ ಚಾಚಿ ಅಂತಂದ್ರೆ ಭಗವಾನ್ ನನ್ನ ನಡೆಸ್ಕೊಂಡು ಹೋಗ್ತಾ ಭಗವಾನ್ ಇದರ ಕಾನ್ಫಿಡೆನ್ಸ್ ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೂಪರ್ ಸೂಪರ್. ಎಷ್ಟೇ ಜನಕ್ಕಾಗಲಿ ಕುಕಿಂಗ್ ಮಾಡೋದು ನನ್ನ ಫೇವ್ರೇಟ್. ಎಷ್ಟು ಜನಕ್ಕಾಗಿ ಮಾಡ್ತೀರಾ ಅಡುಗೆ? ಅಪ್ಪ, ಅದೇ ನನ್ನ ಶಕ್ತಿ. ಹೈಯೆಸ್ಟ್ ಎಷ್ಟು ಜನ ಮಾಡಿದ್ದೀರಾ? 200 members ಕಂಪ್ಲೀಟ್. ನೀವು ಒಬ್ಬರೇ ಮ್ಯಾನೇಜ್ ಮಾಡ್ತೀರಾ? ಎಲ್ಲ ಗೊತ್ತಾಗುತ್ತೆ. ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕುಕಿಂಗ್. ಹೌದಾ? ನೆಕ್ಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಎಲ್ಲ ಫೇಮಸ್. ಹೌದಾ? ಎಲ್ಲಿರ್ತೀರ ನೀವು? ಪದ್ಮನಾಭ ನಗರ್. ನೆಕ್ಸ್ಟ್ ಟೈಮ್ ಭಗವಾನ್ ಹೇಳಿದ್ ಕರಿತೀನಿ ನಾನು. ಥ್ಯಾಂಕ್ ಯು. ಸೇವೆ ಕೊಡ್ತೀನಿ. ನಮ್ಮ ಹಸ್ಬೆಂಡ್ ಕೋವಿಡಲ್ಲಿ 1 ವರ್ಷ ಇದ್ದಾಗ ನಾನು ಹ್ಯಾಂಡಲ್ ಮಾಡದೆ ಇದ್ದೆ. ಅದು ಕೊನೆಗೆ ಎಷ್ಟು ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅವಾಗ. ಬಟ್ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಸೊ ನಮ್ಮ ಡ್ಯಾಡಿ ಬೆಂಡಿಕಲ್ ಆದಾಗೂ ನಾನು ಹ್ಯಾಂಡಲ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ನನಗೆ ಅದು ಬರುತ್ತೆ ಮಾಡೋದಕ್ಕೆ. ಅದಿದೆ ಅಂತ ನನಗೆ ಗೊತ್ತಿಲ್ಲ. ಅದೇ ನನ್ನ ಸ್ಟೈಲ್. ಎಲ್ಲರೂ ಹ್ಯಾಂಡಲ್ ಮಾಡೋದೇ ಮನೆಯಲ್ಲಿ ಮುಂದೆ ಹೋಗ್ಬೇಕು ಅನ್ನೋದು, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಮಕ್ಕಳಿಗೆ ಏನಾದ್ರು ಮಾಡಬೇಕು ಅನ್ನೋದು. ನಮ್ಮನೇನಲ್ಲಿ ಹೆದರ್ಕೊಳ್ಳೋರು. ಸೈಟ್ ತಗೊಂಡ್ರೆ ಎಲ್ಲ ನಾನು ಚಾಲೆಂಜ್ ತಗೊಂಡೆ ಭಗವಾನಿಂದ. ಯಾವುದೇ ಏನೇ ಕೈ ಹಾಕ್ಬೇಕಂದ್ರೆ ಭಗವಾನ್ ಸಂಕಲ್ಪ ಮಾಡಿಕೊಂಡು ಈಗ ನಡೆಸ್ಕೊಡ್ತೀರ ಅಂತ ಹೇಳ್ಬೋದೆ. ಮಕ್ಕಳಿಗೆಲ್ಲ 3 ಸೈಟ್ ಮಾಡಿದ್ದೀನಿ, ಆಮೇಲೆ ಮನೆ ಕಟ್ಟಿದ್ದೀನಿ. ಏನೇ ಹೋದ್ರು ನನ್ನ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡ್ರೆ ಮಕ್ಕಳು ಮುಂದೆ ಹೋಗ್ತಾರೆ. ಆಮೇಲೆ ಅವರೇ ಹೇಳ್ತಾರೆ, ಅಮ್ಮ ನಿನ್ನಿಂದಲೇ ನಾವೆಲ್ಲ ಚೆನ್ನಾಗಿರೋದು, ನೀನು ಏನು ಹೇಳ್ಕೊಡ್ತೀವಿ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಅದಕ್ಕೆಲ್ಲ ಕಾರಣ ನಮ್ಮ ಅಮ್ಮ ಭಗವಾನು. ಅವ್ರು ನನ್ನೊಳಗಡೆ ಇದ್ದು ಮಾಡಿಸ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಏಜ್ 62. ನಿಮ್ಮ ಅಮ್ಮ ಕೂಡ ನಿಮಗೆ ಸ್ಟ್ರೆಂತೆ. ಎಲ್ಲಿ 60 ಕೊಡ್ತಾರೆ ಅಂದ್ರೆ ಹೆಂಗ್ ಲೇಡಿಯಲ್ಲಿ ಇದ್ದೀವಿ ನೀವು. ಅದಕ್ಕೆ ನೀವು ಏಜ್ ಕೇಳ್ತೇನೆ. ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಾಗ್ಬೇಕಲ್ವಾ? ಒಳ್ಳೆ ಮೇಂಟೆನೆನ್ಸ್. ಸೂಪರ್. ಥ್ಯಾಂಕ್ ಯು ಸರ್. आनंदम आनंदम चित्तानंदम आनंदम पूर्णानंदम आनंदम ब्रह्मानंदम आनंदम नित्यानंदम आनंदम
ಚಿತ್ತಾನಂದಂ